ಮತ್ತು ನಮಸ್ತೆ. ಇವತ್ತೇನು ವಿಶೇಷವಾದ ದಿನ ಅಂದರೆ ಸ್ವಾಮಿಯವರು ಇವತ್ತು ನಮ್ಮ ಹಿರಿ ಸೇವೆಗೆ ಬಂದು ನಮ್ಮ ಕೊಟ್ಟಿಗೆ ಬಂದಿರೋದೇ ವಿಶೇಷ. ಬಂದು ನಮ್ಮ ಹತ್ರ ಒಂದು ಒಂಟಿ ಎತ್ತು ಸ್ವಾಮಿಯವರು ಕೇಳಿದ್ರು. ಸೊ ಅವರು ಇಷ್ಟಪಟ್ಟು ಅದು ಮಂಜಣ್ಣ ಬಂದು ನೋಡ್ಕೊಂಡು ಹೋಗಿದ್ರು. ಪಪ್ಪಣ್ಣ ಸ್ವಾಮಿಯವ್ರು ಬಂದು ಇವತ್ತು ಎತ್ತೆಲ್ಲ ನೋಡಿ ಇಷ್ಟ ಆಯಿತು. ಎತ್ತು ವ್ಯಾಪಾರನೂ ಆಯಿತು ಒಂದು ದೊಡ್ಡ ಬೆಲೆಗೆ. ಸೊ ಪಪ್ಪಣ್ಣ ಸ್ವಾಮಿಯವರು ಬಂದಿರೋದೇ ಒಂದು ಖುಷಿ ನಮಗೆ. ಅವರು ಅಲ್ಲಿಂದ ಇವತ್ತು ಭಾನುವಾರ ಆಗಿದ್ರು ಅಷ್ಟು ಬ್ಯುಸಿ ಇದ್ರೂ ಇವತ್ತು ದೇವಸ್ಥಾನದ್ರೂ ತುಂಬ ಜನ ಪ್ಲೇಸ್ ಅವರು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜಾಗಕ್ಕೆ ಬಂದು ಒಂದು ಎತ್ತಿಗೋಸ್ಕರ ಇವತ್ತು ಬಂದು ಕುತ್ಕೊಂಡು ಮಾತಾಡಿ ಒಂದು ಎತ್ತಿನ ವ್ಯಾಪಾರ ಆಯಿತು. ಸೊ ಒಂದು ದೊಡ್ಡ ಬೆಲೆಗೆ ಪಪ್ಪಣ್ಣ ಸ್ವಾಮಿಯವ್ರಿಗೆ ಚಿಕನ್ ನಟ್ಟಿಗೆ ಹೋಗ್ತಾಯಿದೆ ಎತ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಹುಡುಗರು ಮತ್ತು ಮಂಜಣ್ಣ ಬಂದು ನೋಡ್ಕೊಂಬಂದಿದ್ರು ಎತ್ತುನ. ನಮ್ಮ ಹತ್ರ ಒಂದು ಇತ್ತು, ಹಾಗಾಗಿ ಸಂದೀಪಣ್ಣ ಹತ್ರ ಐತೆ ಅಂತ ಹೇಳಿದ್ರು. ಆ ಎದ್ದು ನಡ್ರಪ್ಪ ಓಟ್ ಬಣ್ಣ ಅಂತೇಳಿ ನಾವು ಇವತ್ತು ಫ್ರೀ ಮಾಡ್ಕೊಂಡು ಬಂದ್ವಿ. ಏನೋ ಬಂದು ನೋಡಿದಾಗ ನಮಗೂ ಭಾಳ ಇಷ್ಟ ಆಯಿತು ಎತ್ತು. ನಮ್ಮ ಮನೇಲಿ ಒಂದು ಒಂಟಿ ಎತ್ತಿತ್ತು, ಹಾಗಾಗಿ ಅಣ್ಣ ಹತ್ರ ಮಾತಾಡ್ಕೊಂಡು ಒಂದು ಒಳ್ಳೆ ಬೆಲೆಗೇ ನಮ್ಮವರ ವಿಶ್ವಾಸದಲ್ಲಿ ಏನು ವ್ಯವಹಾರ ಬೇಡ ಅಂತೇಳಿ ಒಂದೇ ಮಾತು ತಿನ್ನೋನು ಹೇಳಿದ್ರು. ಆಯಿತು ಅಂತ ನಾವು ಒಪ್ಕೊಂಡು ಹಾಗಾಗಿ ಎತ್ತಿರ್ಕೊಂಡಿದ್ದೀವಿ. ಏನೋ ನಮ್ಮವರ ವಿಶ್ವಾಸ 2 ಎತ್ತಿನ ಜೊತೆ ಬಂದಿರೋಂಥದ್ದು ಹಿಂಗೆ ಮುಂದೆ ಹಿಂಗೆ ಹೋಗಲಿ. ಇದೆಲ್ಲ ಯಾರು ಲಾಭ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಖುಷಿಗೆ ಒಂದೇನೋ ಒಂದು ಬಸವಣ್ಣ ದೇವ್ರನ್ನ ಮೇಯಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮೇಯಿಸ್ತಾ ಇದ್ದೀವಿ ಬಿಟ್ಟರೆ ಯಾವುದೇ ಥರ ಏನಿಲ್ಲ. ಇವತ್ತೆಲ್ಲ ಬೇರೆ ಬೇರೆ ಥರ ಏನೇನೋ ಮಾಡ್ತಾರೆ, ನಮ್ಗೆ ಅವೆಲ್ಲ ಆ ಭಾವನೆ ಇಟ್ಕೊಂಡು ನಾವು ಯಾವತ್ತೂ ದನಗಳು ಮೇಯಿಸ್ತಾರಲ್ಲ. ಏನೋ ನಮ್ಮ ಅವರ ವಿಶ್ವಾಸದಲ್ಲಿ ಒಂದು ಆಗಿದೆ. ಮುಂದೆ ಹಿಂಗೆ ನಡ್ಕೊಂಡು ಹೋಗೋಣ. ಮುಂದೆ ಬಸವಣ್ಣಂಗೂ ಒಳ್ಳೇದಾಗಲಿ, ಬಸವಣ್ಣ ಮೇಲೆ ನಮಗೂ ಎಲ್ಲರಿಗೂ ನಮ್ಮ ಮನೆಗೂ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.